ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ಮೀತಾ ಕ್ರಿಸ್ಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ 12 ರಾಶಿಗಳ ಒಂದು ಶುಭ ಅಶುಭ ಫಲಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅಂತ ಬಂದಾಗ ಮಿಥುನ ರಾಶಿಗೆ ಬುಧನೇ ಅಧಿಪತಿಯಾಗಿರ್ತಾನೆ. ಮಿಥುನ ರಾಶಿಯಾಧಿಪತಿ ಬುಧ ಈ ರಾಶಿಯಲ್ಲೇ ಕುತ್ಕೊಂಡಿದ್ದಾನೆ. ಅವನ ಒಂದು ಮನೆಯಲ್ಲೇ, ಸ್ವಂತ ಮನೆಯಲ್ಲೇ ಕುತ್ಕೊಂಡಿದ್ದಾನೆ. ಹಾಗಾಗಿ ರಾಶಿಯಾಧಿಪತಿಯಾಗಿ 4ನೇವನಾಗಿ ಅವನ ಮನೆಯಲ್ಲೇ ಅವನು ಕುತ್ಕೊಂಡಿರೋದು ಬಹಳ ವಿಶೇಷವಾದ ಒಂದು ತಿಂಗಳಿದಾಗಿರುತ್ತೆ. ಜೊತೆಗೆ ನೋಡಿ, ಬುಧ ಅಲ್ಲಿರೋದ್ರಿಂದ ಬಿಸ್ನೆಸ್, ಮಿಥುನ ರಾಶಿಯವರಿಗೆ ಏನೇ ಬಿಸ್ನೆಸ್ ಆಗಿರ್ಬೋದು, ಈ ಸತಿ ಈ ತಿಂಗಳು ನಿಮ್ಮ ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ತಾಯಿಯಿಂದ ಎಲ್ಲೋ ಒಂದು ಕಡೆ ಲಾಭ ಆಗುವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ. ಹಾಗಾಗಿ ತಾಯಿಯಿಂದ ಲಾಭವನ್ನು ಕೂಡ ಪಡ್ಕೊಳ್ತಾ ಹೋಗ್ತೀನಿ. ಮತ್ತು ಎರಡನೇ ಮನೆ ಅಂತ ಬಂದಾಗ ಸೂರ್ಯ ಮತ್ತು ಗುರು. 3ನೇ ಮನೆ ಸೂರ್ಯ, ಜೊತೆಗೆ ನಿಮಗೆ 10ನೇ ಮನೆ ಗುರು. 10ನೇ ಮನೆ ಗುರು, 7ನೇ ಮನೆ ಸಪ್ತಮಾಧಿಪತಿಯವನಾಗಿ 10ನೇ ಮನೆಯವನಾಗಿ ಗುರು ನಿಮಗೆ ಧನಸ್ಥಾನದಲ್ಲಿ ಬಂದಿರೋದು ಮಿಥುನ ರಾಶಿಯವರಿಗೆ ಎಲ್ಲಿಲ್ಲದ ರಾಜಯೋಗ. ಧನಸ್ಥಾನ ಅಂತ ಬಂದಾಗ ದುಡ್ಡು ಸುರಿಮಳೆಯಾಗಿ ಬರುತ್ತೆ. ಹಂಗಂತ ಸುರಿಮಳೆಯಾಗಿ ಏನು ಸುಮ್ಮನೆ ಬರೋದಿಲ್ಲ. ನಿಮ್ಮ ಕೆಲಸ ಕಾರ್ಯಗಳು ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಬುಧ ರಾಶಿಯಲ್ಲಿರೋದ್ರಿಂದ ನಿಮ್ಮ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ನಿಮ್ಮ ಬಿಸ್ನೆಸ್, ನೀವೇನೇ ಕೆಲಸ ಮಾಡ್ತೀರಿ, ಕೆಲಸದಲ್ಲಿ ಏಳಿಗೆಯನ್ನು ಕೂಡ ನೋಡ್ತಾ ಹೋಗ್ತೀರಿ ಅಂತ ಹೇಳ್ಬೋದು. ಮತ್ತೆ ಧನಸ್ಥಾನ ವೃದ್ಧಿ ಆಗ್ತಾ ಹೋಗುತ್ತೆ. ಕುಟುಂಬ ಸ್ಥಾನದಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣ ಒಂದು ಲೋಪ ಇರುತ್ತೆ. ಸಣ್ಣ ಲೋಪ ಅಂತಂದ್ರೆ ಹಿರಿಯರಿಂದ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಮಾತುಗಳನ್ನ ಕೇಳೋವಂಥದ್ದು, ಮನೆಯ ಹಿರಿಯರಿಂದ ಮನಸ್ತಾಪ ಆಗುವಂಥದ್ದು, ಇದೆಲ್ಲ ಸ್ವಲ್ಪ ನಡೀತಾ ಹೋಗುತ್ತೆ. ಜೊತೆಗೆ ನೋಡಿ, ನಿಮಗೆ 3ನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು. ಶುಕ್ರ ಬಂದು ನಿಮಗೆ 12ನೇ ಮನೆ ಅಧಿಪತಿಯಾಗಿರ್ತಾನೆ. 12ನೇ ಮನೆ ಅಧಿಪತಿಯಾಗಿ 5ನೇ ಮನೆ ಅಧಿಪತಿಯಾಗಿ ಅವನು 3ನೇ ಮನೆಯಲ್ಲಿ ಕೇತು ಜೊತೆ ಇರೋದ್ರಿಂದ, ಅದು ಸೂರ್ಯನ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವರಿಂದ ಎಲ್ಲೋ ಒಂದ್ ಕಡೆ ನಿಮಗೆ ಸ್ವಲ್ಪ ಚುಚ್ಚು ಮಾತುಗಳು ಕೇಳ್ತಾ ಬರುತ್ತೆ. ಅದನ್ನ ನೀವು ಯಾವ ರೀತಿ ಆಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಂತ ಗೊತ್ತಿಲ್ಲ. ಯಾಕಂದ್ರೆ ಈ ಹಿತಶತ್ರುಗಳು ಮಾತಾಡ್ತಾರಲ್ಲ, ಆ ರೀತಿ ಅಂದ್ರೆ ನಿಮ್ಮ ಹತ್ರ ತುಂಬಾ ನಯವಾಗೇ ಮಾತಾಡ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿರಾಗಿರ್ಬೋದು, ಕೇತು ಜೊತೆ ಸೇರಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ ಹಿಂದೆ ಮುಂದೆ ಮಾತಾಡ್ಕೊಳ್ಳೋಂಥದ್ದು ಅತಿ ಹೆಚ್ಚಾಗಿರುತ್ತೆ. ಮತ್ತೆ ಯಾರು ಮಿಥುನ ರಾಶಿಯಲ್ಲಿ ಇರ್ತೀರಾ ಅವ್ರಿಗೆ ಇವಾಗ 3ನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಏನ್ ಆಸೆಗಳು ಅಂತಂದ್ರೆ, ಸ್ವಲ್ಪ ಲಕ್ಸುರಿ ಇರೋದು, ಮನೆ ತಗೋಬೇಕು ಅಂತ ಹೇಳೋದು, ಇಲ್ಲ ನಮಗ್ ನಾವು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿರೋದು. ಇದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಇದು ಸಹಜ. ಅದೆಲ್ಲ ಮತ್ತೆ ನಿಮ್ಮ ಒಂದು ಫ್ಯಾಷನ್ ಫೀಲ್ಡ್ ಅಲ್ಲಿ ಯಾರ್ಯಾರು ಇರ್ತೀರಾ ಅವರು ಕೂಡ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಯಾವ್ದಾದ್ರು ಒಂದು ಮೋಹದ ಒಂದು ಜಾಲಕ್ಕೆ ಬೀಳೋ ಅಂತಹ ಒಂದು ಟೈಮ್ ಜುಲೈ ತಿಂಗಳಾಗಿರುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಮಿಥುನ ರಾಶಿಯವರು. ಯಾಕಂದ್ರೆ ಶುಕ್ರ 12ನೇ ಮನೆಯವನಾಗಿ ಎಲ್ಲೋ ಒಂದ್ ಕಡೆ ನಿಮ್ ಕೈಯಲ್ಲಿ ನಡೀದೇ ಇರೋಂಥ ತಪ್ಪು ಕೆಲಸಗಳು, ಮಾಡಬಾರ್ದೇ ಇರೋಂಥ ತಪ್ಪು ಕೆಲಸಗಳನ್ನ ಮಾಡಿಸ್ಬಿಡ್ತಾನೆ. ಇದರಿಂದ ಸಫರ್ ಪಡ್ಬೇಕಾಗತ್ತೆ. ಇದರಿಂದ ಸ್ವಲ್ಪ ನಿಮ್ಮ ಮನಸ್ಥಿತಿ ಕೂಡ ಹಾಳಾಗತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಿ ಮಿಥುನ ರಾಶಿಯವರು ಈ ಒಂದು ವಿಷಯದಲ್ಲಿ. ಅದು ಬಿಟ್ರೆ ನೋಡಿ, 4ನೇ ಮನೆ ಬುಧ ಕೂಡ ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಗೆ ತಾಯಿ ಮನೆಯಿಂದ ತುಂಬಾ ಸುಖ, ಅಥವಾ ದುಡ್ಡು ಕಾಸು, ಅಥವಾ ನಿಮ್ಮ ತಾಯಿ ನೀವು ತುಂಬಾ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು, ತುಂಬಾ ದಿವಸದಿಂದ ನೀವು ಮಾತುಕತೆ ಏನಾದ್ರು ಬಿಟ್ಟಿದ್ರೆ ಅದೆಲ್ಲೋ ಒಂದ್ ಕಡೆ ಈ ಒಂದು ತಿಂಗಳಲ್ಲಿ ಮಾತಾಡೋ ಅಂಥದ್ದು, ಯಾವುದೋ ಒಂದು ಟ್ರಿಪ್ ಹೋಗುವಂಥದ್ದು, ಕಾರ್ಯಕ್ರಮಕ್ಕೆ ಹೋಗುವಂಥದ್ದು, ಅಲ್ಲಿ ಭೇಟಿ ಆಗುವಂಥದ್ದು, ಇದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಜೊತೆಗೆ 5ನೇ ಮನೆ ಅಂತ ಬಂದಾಗ 5ನೇ ಮನೆ ಶುಕ್ರ 3ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳಿದೆ. ಬಟ್ ದುಡ್ಡು ಕಾಸಿಗೆ ಏನೂ ತೊಂದರೆ ಇಲ್ಲ. 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ಅದಕ್ಕೆ ಏನು ತೊಂದರೆ ಇಲ್ಲ. ಅದೇ ರೀತಿ ನೋಡಿ, 6ನೇ ಮನೆ ಕುಜ ನಿಮ್ಗೆ ವ್ಯಯಸ್ಥಾನದಲ್ಲಿ 12ನೇ ಮನೇಲಿ ಇದ್ದಾನೆ. ಕುಜ 6ನೇ ಮನೆ ಕುಜ ಬಂದು ನಿಮ್ಗೆ 12ನೇ ಮನೆ ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಮನೆಯಲ್ಲಿ ಜಾಗದ ವಿಷಯ ಅಂತ ಬಂದಾಗ ಕೋರ್ಟು ಕೇಸು, ಅಥವಾ ಅಣ್ಣ ತಮ್ಮಂದಿರ ಕಿತ್ತಾಟ, ಮನಸ್ತಾಪ, ಇವೆಲ್ಲವೂ ಆಗುತ್ತೆ. ಅಂದ್ರೆ ಏನೇ ಒಂದು ಜಾಗ ತಗೊಳ್ಳಿ ಅಥವಾ ಮನೆ ಕಟ್ಟುತ್ತಾ ಇದ್ರೆ ಅಕ್ಕಪಕ್ಕದವ್ರ ಹತ್ರ ಜಗಳ, ಲಿಟಿಕೇಶನ್ಸು, ಅಥವಾ ಎಲ್ಲ ಒಂದ್ ಕಡೆ ಪೂರ್ಣವಾಗಿ ಕಂಪ್ಲೀಟ್ ಆಗೋ ಟೈಮಲ್ಲಿ
ಅದು ಜಗಳದಿಂದ ಕ್ಲಿಯರ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ 6ನೇ ಮನೆಯವನು ವ್ಯಸ್ತನ 12ನೇ ಮನೆಗೆ ಬಂದಿದ್ದಾನೆ. ಅದರಿಂದ ನಿಮ್ಗೆ ಡಬಲ್ ಖರ್ಚಾಗುವಂಥದ್ದು. ಮತ್ತೆ ಕುಟುಂಬದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಆಸ್ತಿ ವಿಚಾರವಾಗಿ, ಮನೆ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಈ ಗೊಂದಲಗಳು, ಮನಸ್ತಾಪಗಳು, ಮತ್ತೆ ಎಲ್ಲೋ ಒಂದ್ ಕಡೆ ನಿಮ್ಗೂ ನಿಮ್ಮ ಮನೆಯವ್ರಿಗೂ ಮಾತುಗಳು ಆಗುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ಮಿಥುನ ರಾಶಿಯವರು. ಜೊತೆಗೆ ಸಪ್ತಮಾಧಿಪತಿ ಗುರು ನಿಮ್ಗೆ 2ನೇ ಮನೆಯಲ್ಲಿ ಎಕ್ಸಲೆಂಟ್ ಆಗಿದ್ದಾನೆ. ಯಾರೆಲ್ಲ ಮಿಥುನ ರಾಶಿಯವರು ನೀವೇನೇ ಕೆಲಸ ಮಾಡ್ಬೇಕಂದ್ರೂ ನಿಮ್ಮ ವೈಫು ಮತ್ತೆ ಹಸ್ಬೆಂಡು ಪಾರ್ಟ್ನರ್ಶಿಪ್ ಆಗಿ ಮಾಡಿದ್ರೆ ದುಡ್ಡು. ಯಾಕಂದ್ರೆ ಆ ದುಡ್ಡು ಏನೇ ಇದ್ರೂ ನಿಮ್ದೇ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯ ಯಾವುದೇ ಮನಸ್ತಾಪ ಇದ್ರೂ ಅದು ಈ ಒಂದು ತಿಂಗಳಲ್ಲಿ ಅದೆಲ್ಲ ಒಂದ್ ಕಡೆ ಇದಾಗತ್ತೆ, ಕ್ಲಿಯರ್ ಆಗ್ಬಿಡುತ್ತೆ. ನಿಮ್ಗೆ ಅವ್ರಿಗೆ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳುತ್ತೆ. ಮತ್ತೆ ಸಪ್ತಮಾಧಿಪತಿ ಗುರು ಮತ್ತೆ ನಿಮ್ಗೆ 10ನೇ ಮನೆಯವನು ಕೂಡ ಅವನೇ ಆಗಿರ್ತಾನೆ. ಅವನು ಕೆಲಸ ಕಾರ್ಯ ಅಂತ ಬಂದಾಗ ಅದನ್ನೇ ಹೇಳಿದ್ದು, ನೀವು ಯಾರ್ಯಾರನ್ನೂ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ವೈಫ್ ಅಥವಾ ಹಸ್ಬೆಂಡು ನೀವೇ ಪಾರ್ಟ್ನರ್ಶಿಪ್ ಆಗಿ ಯಾವ್ದಾದ್ರು ಒಂದು ಕೆಲಸನೋ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಅದರಿಂದ ದುಪ್ಪಟ್ಟು ದುಡ್ಡನ್ನ ನೋಡ್ತಾ ಹೋಗ್ತೀರಾ ಅಂತ ಹೇಳ್ಬೋದು. ಯಾಕಂದ್ರೆ ಧನಸ್ಥಾನದಲ್ಲಿದ್ದಾನೆ. ಜೊತೆಗೆ ನೋಡಿ ಗುರು ಇರೋ ಕಡೆ ಅಂತ ಅಂದ್ರೆ 6ನೇ ಮನೆ, ಅದೇ ರೀತಿ 8ನೇ ಮನೆ. ನಿಮಗೆ 8ನೇ ಮನೆ ಅಂತ ಅಂದ್ರೆ ಗುರುವಿನ ಒಂದು ಸಪ್ತಮ ದೃಷ್ಟಿ ಮಕರ ರಾಶಿ ಮೇಲೆ ಬೀಳೋದ್ರಿಂದ ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ಯಾಕಂದ್ರೆ ಶನಿ ನಿಮ್ಗೆ 8ನೇವನಾಗಿ 9ನೇವನಾಗಿ 10ನೇ ಮನೇಲಿ ಇರ್ತಾನೆ. 10ನೇ ಮನೆ ಅದು ಗುರು ಮನೆ ಕೂಡ. ಅಲ್ಲಿಗೂ ಕೂಡ ಗುರು ಇರೋ ಮನೆಯಿಂದ ಧನಸ್ಥಾನಾಧಿಪತಿ ನಿಮ್ಗೆ 2ನೇ ಮನೆ ಗುರು ಇರೋ ಜಾಗದಿಂದ ಅವನು 9ನೇ ದೃಷ್ಟಿ ಶನಿ ಮೇಲೆ ಬೀಳೋದ್ರಿಂದ ಶನಿ ಕೂಡ ನಿಮ್ಗೆ 10ನೇ ಮನೇಲಿ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯ ಎಲ್ಲವೂ ಕೂಡ ತುಂಬಾ ಚೆನ್ನಾಗಾಗ್ತಾ ಹೋಗುತ್ತೆ. ಯಾಕಂದ್ರೆ 7ನೇವನು ಅವನೇ ಆಗಿ 10ನೇವನು ಅವನೇ ಆಗಿ ತನ್ನ ಮನೆ ಮೇಲೆ ಅವನು ದೃಷ್ಟಿ ಬೀಳೋದ್ರಿಂದ ಒಂದೊಂದು ಕೆಲಸಗಳು ಕೂಡ ನಿಮ್ಗೆ ತುಂಬಾ ಸುಗಮವಾಗಿ ಸಾಗ್ತಾ ಹೋಗುತ್ತೆ. ಆರೋಗ್ಯ ಅಂತ ಬಂದಾಗ ನೋಡಿ, ಕುಜ 12ನೇ ಮನೇಲಿ 6ನೇ ಮನೇಲಿ ಎಲ್ಲ ಒಂದ್ ಕಡೆ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ಮತ್ತೆ ರಕ್ತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೇ ಒಂದು ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡ್ಬೋದು. ಅದಕ್ಕೆ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಕುಜ ನಿಮ್ಗೆ ಕೆಟ್ಟಿದ್ದಾನೆ. ಕುಜ 6ನೇವನಾಗಿ 12ನೇ ಮನೆಗೆ ಬಂದಿದ್ದಾನೆ. ಇದು ಬಿಟ್ರೆ ಮಿಥುನ ರಾಶಿಯವರು ದುಡ್ಡು ಕಾಸು ವಿಚಾರ ಆಗಿರ್ಬೋದು, ಮಕ್ಕಳು ವಿಚಾರ ಆಗಿರ್ಬೋದು, ಕೆಲ್ಸದ ವಿಚಾರ ಆಗಿರ್ಬೋದು, ಗಂಡ ಹೆಂಡತಿ ವಿಚಾರ ಆಗಿರ್ಬೋದು, ತುಂಬಾ ಎಕ್ಸಲೆಂಟ್, ತುಂಬಾ ಸೂಪರ್ ಆಗಿರ್ತೀರಿ. ಯಾವುದೇ ಒಂದು ಮನಸ್ತಾಪ ಈ ಒಂದು ಜುಲೈ ತಿಂಗಳಲ್ಲಿ ಅವೆಲ್ಲವೂ ಕೂಡ ಬಗೆಹರಿತಾ ಹೋಗ್ತವೆ ಅಂತ ಹೇಳ್ತಾ, ನಿಮಗಾಗಿ ನೋಡಿ ಈ ಒಂದು ಗುರು ಮತ್ತೆ ಬುಧನ ಒಂದು ಸಮಾಗಮದ ಒಂದು ಬ್ರೇಸ್ಲೆಟ್ ಅನ್ನ ನೀವು ಹಾಕೊಳ್ಳಿ. ಇದು ನಮ್ಮ ಸಂಸ್ಥೆ ಮುಖಾಂತರ ತರಿಸ್ಕೊಳ್ಳಿ. ಖಂಡಿತ ಇದನ್ನ ಹಾಕೊಳ್ತಾ ಹೋದ್ರೆ ನಿಮ್ಮ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಅಥವಾ ನಾನು ಏನ್ ಹೇಳ್ದೆ ಶುಕ್ರ ಮತ್ತೆ ಕೇತುಗೆ ಸಂಬಂಧಪಟ್ಟಂತ ಸಮಸ್ಯೆ ಆಗಿರ್ಬೋದು, ಇವೆಲ್ಲವೂ ಕೂಡ ದೂರ ಆಗ್ತಾ ಹೋಗ್ತವೆ ಅಂತ ಹೇಳ್ತಾ, ಈ ಒಂದು ಬ್ರೇಸ್ಲೆಟ್ ನಮ್ಮ ಸಂಸ್ಥೆಯಿಂದ ನಿಮ್ಗಾಗಿ ಸಿಕ್ಕತ್ತೆ. ಒಳ್ಳೇದಾಗ್ಲಿ. ಇದು ನಿಮ್ಮ ರಾಶಿಯ ಅನುಸಾರ ಜುಲೈ ತಿಂಗಳಲ್ಲಿ ಏನಾಗುತ್ತೆ ಅನ್ನೋ ಗೋಚಾರದ ಫಲದ ಮೇಲೆ ನಾವು ನಿಮ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಅದರ ಜೊತೆಗೆ ನಿಮ್ಮ ವೈಯಕ್ತಿಕ ಜಾತಕ, ನಿಮ್ಮ ಟೈಮು, ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟಾಗ ನಮ್ಮ ಸಂಸ್ಥೆ ಮುಖಾಂತರ ನಿಮ್ಮ ಜಾತಕವನ್ನು ಒಂದ್ಸತಿ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅದರಲ್ಲೂ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅದರ ಪ್ರಕಾರ ನೀವೇನಾದ್ರೂ ಪರಿಹಾರವನ್ನ ಮಾಡಿಕೊಟ್ರೆ ಖಂಡಿತ ನಿಮ್ಮ ಲೈಫ್ ಟೈಮ್ ಪರಿಹಾರವನ್ನ ನಾನು ಕೊಡ್ತಾ ಹೋಗ್ತೇನೆ. ಅದನ್ನ ನೀವು ಸರಿಪಡಿಸ್ಕೊಂಡ್ರೆ ಯಾವತ್ತೂ ನೀವು ಹಿಂದೆ ತಿರುಗಿ ನೋಡಲ್ಲ. ಯಾವತ್ತಿದ್ರೂ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗ್ತೀರಿ.